ಈ ಕಥೆ ದೇವಿ ಮಹಾತ್ಮೆಯಲ್ಲಿ ಬರುತ್ತದೆ. ದಕ್ಷಪುತ್ರಿಯಾದ ಸತಿ ತನ್ನ ತಂದೆಗೆ ಇಷ್ಟವಿಲ್ಲದಿದ್ದರೂ ಶಿವನನ್ನೇ ಇಷ್ಟಪಟ್ಟು ವಿವಾಹವಾದಳು. ದಕ್ಷ ಮಾಡುತ್ತಿದ್ದ ಯಜ್ಞದಲ್ಲಿ ಬಲಿಯಾಗಿ ನಂತರ ಮರುಜನ್ಮದಲ್ಲಿ ಪರ್ವತರಾಜನಾದ ಹಿಮವಂತ ಮತ್ತು ಮೇನಾದೇವಿಯ ಮಗಳು ಪಾರ್ವತಿಯಾಗಿ ಜನಿಸಿದಳು. ಮತ್ತೆ ಶಿವನನ್ನೇ ಪಡೆಯಲು ತಂದೆ ತಾಯಿಯ ಅನುಮತಿ ಪಡೆದು ಕಠಿಣ ತಪಸ್ಸು ಮಾಡಲು ಹೊರಟಳು. ತಪಸ್ಸಿನಲ್ಲಿ ನಿರತಳಾದಾಗ ಅವಳಿಗೆ ತೊಂದರೆಗೊಡಲು ಬಂದ ರಾಕ್ಷಸನನ್ನು ದೃಷ್ಟಿಮಾತ್ರದಿಂದಲೇ ಭಸ್ಮ ಮಾಡಿದಳು. ಆಕೆ ಯೋಚಿಸಿದಳು, ಇನ್ನು ಮುಂದೆ ತನ್ನ ದೃಷ್ಟಿಯಿಂದ ಪಶು, ಪಕ್ಷಿ, ಕ್ರಿಮಿಕೀಟಗಳು, ಮನುಷ್ಯರು ಯಾರೂ ಭಸ್ಮವಾಗದಿರಲಿ. ತನ್ನ ಶಿವನ ಹೊರತಾಗಿ ಯಾರೇ ಪುರುಷರು ಬಂದರೂ ಅವರು ಹೆಣ್ಣಾಗಲಿ ಎಂದು ಶಾಪಕೊಟ್ಟು ತಪಸ್ವಿಗೆ ಕುಳಿತಳು. ಹೀಗೆ ಎಷ್ಟೋ 1000 ವರುಷ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ವಿವಾಹವಾದಳು. ವಿವಾಹವಾದ ಮೇಲೆ ಸತಿ ಶಿವನ ಮನೆಗೆ ಬಂದಳು. ಶಿವನ ಮನೆ ಎಂದರೆ ಬೆಟ್ಟಗುಡ್ಡ, ಪರ್ವತ ಪ್ರದೇಶ, ಗುಹೆಗಳಲ್ಲಿ ಅವನ ವಾಸ. ಎಲ್ಲವೂ ಮೊದಲೇ ತಿಳಿದಿತ್ತು. ವಿವಾಹ ಆದ ಮೇಲೆ ಪದ್ಧತಿಯಂತೆ ಶಿವನ ವಾಸದ ಅನೇಕ ಗುಹೆಗಳಿದ್ದವು. ಅದರಲ್ಲಿ ಒಂದು ಗುಹೆಗೆ ಬಂದಳು. ಆ ಗುಹೆಯನ್ನು ಸ್ವಚ್ಛಗೊಳಿಸಿ ವಾಸಕ್ಕೆ ವ್ಯವಸ್ಥಿತವಾದ ಮನೆಯನ್ನಾಗಿ ಮಾಡಿದಳು. ತನ್ನ ಗುಹೆ ಸುಂದರವಾಗಿರುವುದನ್ನು ಕಂಡು ಶಿವನಿಗೂ ಪಾರ್ವತಿ ಬಗ್ಗೆ ಮನಸ್ಸಿನಲ್ಲಿ ಹೆಮ್ಮೆಯಿತ್ತು. ಸದಾಶಿವ ತನ್ನ ಕ್ರಮದಂತೆ ಧ್ಯಾನ ನಿರತನಾಗಿರುತ್ತಿದ್ದ. ಗುಹೆಯಲ್ಲಿ ಪಾರ್ವತಿ ಒಬ್ಬಳೇ ಇರುತ್ತಿದ್ದಳು. ಪಾರ್ವತಿ ತ್ರಿಲೋಕಸುಂದರಿ. ಇಂತಹ ಸುಂದರವಾದ ಹೆಣ್ಣು ಗುಹೆಯಲ್ಲಿರುವುದು ಕೆಲ ರಾಕ್ಷಸರಿಗೆ ತಿಳಿಯಿತು. ಪಾರ್ವತಿಯನ್ನು ತಮ್ಮವಳನ್ನಾಗಿ ಮಾಡಿಕೊಳ್ಳಲು ರಾಕ್ಷಸರು ಹೊಂಚು ಹಾಕಿದ್ದರು. ಒಮ್ಮೆ ಬಲಶಾಲಿ ರಾಕ್ಷಸನೊಬ್ಬ ಗುಹೆಯೊಳಗೆ ನುಗ್ಗಿ, ನೀನು ನನ್ನವಳಾಗಲೇಬೇಕು ಎಂದು ಒತ್ತಾಯಿಸಿ ನಾಳೆ ಬರುವೆ ಎಂದು ಹೇಳಿಹೋದ. ಆ ರಾಕ್ಷಸನೆಷ್ಟು ಬಲಶಾಲಿ ಎಂದರೆ ಅದೇ ರಾಕ್ಷಸ ಮತ್ತೊಮ್ಮೆ ಬಂದಾಗ ಶಿವನ ಪ್ರೀತಿಪಾತ್ರ ಗಣವಾದ ನಂದಿ ಇರಲಿಲ್ಲ. ಆದರೆ ಉಳಿದ ಶಿವಗಣಗಳಿಂದ ಆ ರಾಕ್ಷಸನನ್ನು ಸೋಲಿಸಲಾಗಲಿಲ್ಲ. ಹೆದರಿದ ಪಾರ್ವತಿ ಧ್ಯಾನದಲ್ಲಿರುವ ಶಿವನನ್ನು ಎಬ್ಬಿಸಲು ಪ್ರಯತ್ನಿಸಿ, ನೋಡಿ, ನಮ್ಮ ಗುಹೆಯೊಳಗೆ ರಾಕ್ಷಸ ಬಂದಿದ್ದಾನೆ, ನನಗೆ ಭಯವಾಗುತ್ತಿದೆ, ಬನ್ನಿ ಎಂದಳು. ಆದರೆ ಶಿವನು, ತಾನು ಧ್ಯಾನದಲ್ಲಿರುವೆ, ನೀನೇ ಅವನೊಂದಿಗೆ ಹೋರಾಡು ಎಂದನು. ಇದಕ್ಕೆ ಕಾರಣ ಶಿವ ಪಾರ್ವತಿಯ ಒಳಗಿರುವ ಅಂತಃಶಕ್ತಿಯನ್ನು ಜಾಗೃತಗೊಳಿಸಲು ಪರಮೇಶ್ವರ ಹೀಗೆ ಮಾಡಿದನು. ಹಾಗೆ ಪಾರ್ವತಿಗೆ ಹೇಳಿದನು, ನಾನೊಬ್ಬ ಸ್ತ್ರೀ, ಇದೆಲ್ಲ ನನ್ನಿಂದ ಸಾಧ್ಯವಿಲ್ಲ ಎಂದು ಭಾವಿಸಬೇಡ. ನಿನ್ನಲ್ಲಿ ಎಂಥೆಂತಹ ದುಷ್ಟರನ್ನು ಸದೆಬಡೆಯುವ ಸಾಮರ್ಥ್ಯವಿದೆ. ನೀನೀಗ ಶಿವಶಕ್ತಿಯಾಗಿರುವೆ ಎಂದು ತಿಳಿಸಿದನು. ಆ ಕ್ಷಣಕ್ಕೆ ಪಾರ್ವತಿ ಅವನ ಮಾತನ್ನು ಒಪ್ಪಿ ರಾಕ್ಷಸನನ್ನು ಎದುರಿಸಲು ಸಿದ್ಧಳಾಗಲು ಬಂದಳು. ಆದರೆ ಗುಹೆಯ ಒಳಗೆ ತುಂಬಾ ಕತ್ತಲು, ಹೊರಗೆ ಹೋಗಲು ಕಾಣುವುದಿಲ್ಲ. ಆಗ ಬೆಳಗಿಗಾಗಿ ಚಂದ್ರನನ್ನು ಕರೆದಳು. ಚಂದ್ರ ಬಂದು ಪಾರ್ವತಿಯ ಕಿರೀಟವನ್ನು ಅಲಂಕರಿಸಿದನು. ಚಂದ್ರನ ಬೆಳಕಲ್ಲಿ ಗುಹೆ ದಾಟಿದಳು. ಆ ದುಷ್ಟ ರಾಕ್ಷಸನೊಡನೆ ಪಾರ್ವತಿ ಶೌರ್ಯದಿಂದಲೇ ಹೋರಾಡಿದಳು. ಆದರೆ ಎಷ್ಟೇ ಹೋರಾಟ ಮಾಡಿದರೂ ಅವನು ಸೋಲುವುದಿರಲಿ, ಮತ್ತಷ್ಟು ಅವನ ಶಕ್ತಿ ಹೆಚ್ಚಾಗುತ್ತಿತ್ತು. ಪಾರ್ವತಿಗೆ ತುಂಬಾ ಆಶ್ಚರ್ಯವಾಯಿತು. ಇದು ಹೀಗೇಕಾಗುತ್ತಿದೆ ಎಂದು ಯೋಚಿಸಿದಾಗ ಅವಳಿಗೆ ತಿಳಿಯಿತು. ಗುಹೆಯ ಒಳಗೆಲ್ಲ ತುಂಬಿದ್ದ ಬಾವಿಲುಗಳು ರಾಕ್ಷಸನಿಗೆ ಶಕ್ತಿ ತುಂಬುತ್ತಿದ್ದವು. ಬಾವಿಲುಗಳನ್ನು ಓಡಿಸಲು ಅವಳೊಂದು ಉಪಾಯ ಮಾಡಿದಳು. ಪಾರ್ವತಿ ಕೈಯಲ್ಲಿ ಘಂಟೆ ಹಿಡಿದು ಜೋರಾಗಿ ಬಾರಿಸಿದಳು. ಘಂಟೆಯ ಶಬ್ದಕ್ಕೆ ಬಾವಿಲುಗಳೆಲ್ಲ ಓಡಿಹೋದವು. ನಂತರ ದುಷ್ಟ ರಾಕ್ಷಸನನ್ನು ಸಂಹಾರ ಮಾಡಿದಳು. ಇದು ನವರಾತ್ರಿಯ ದುರ್ಗಾ ಉಪಾಸನೆಯಲ್ಲಿನ 3ನೇ ದಿನದ ಪೂಜೆಯ ಮಹತ್ವವಾದ ಚಂದ್ರಘಂಟಾದೇವಿ ಕಥೆ. ಶಿವನು ಪಾರ್ವತಿಯ ಅಂತಃಶಕ್ತಿಯನ್ನು ಜಾಗೃತಗೊಳಿಸಿದಾಗ ಅವಳಲ್ಲಿದ್ದ ಶಕ್ತಿ ಅರಿವಿಗೆ ಬಂತು. ಬೆಳಗಿಗಾಗಿ ಚಂದ್ರ ಬಂದು ಅವಳ ಕಿರೀಟ ಅಲಂಕರಿಸಿದಾಗ ಚಂದ್ರ ಆದಳು. ಘಂಟೆ ಹಿಡಿದು ಬಾರಿಸಿದಾಗ ಚಂದ್ರಘಂಟಾದೇವಿ ಆದಳು. ಶಿವನ ತಲೆಯಲ್ಲಿ ಚಂದ್ರನಿದ್ದು ಚಂದ್ರಶೇಖರನಾದರೆ, ಪಾರ್ವತಿ ಕಿರೀಟದಲ್ಲಿ ಚಂದ್ರ ಸೇರಿ ಶಿವಶಕ್ತಿ ಒಂದಾಗಿ ಅರ್ಧನಾರೀಶ್ವರರಾದರು. ಹಠೋತಿಯಿಲ್ಲದ ಓಡುವ ಮನಸ್ಸನ್ನು ಸುಸ್ಥಿತಿಯಲ್ಲಿಡಲು ಹಾಗೂ ಶರಣಾಗತರ ರಕ್ಷಣೆಗಾಗಿ ಘಂಟೆಯ ಧ್ವನಿ ಮೊಳಗುತ್ತದೆ.